ಸೈನಿಕರನ್ನ ರಕ್ಷಿಸ್ಕೊಳ್ಳೋ ಅನ್ನೋ ಮಾತು ಬರೋದಿಲ್ಲ. ಯಾಕೆಂದರೆ ಅವ್ರು ದೇ ಆರ್ ಆಲ್ ವೆಲ್ ಟ್ರೈನ್ಡ್. ಹೇಗೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕು ಅಂತ ಗೊತ್ತು, ಹೇಗೆ ಮುಂದೆ ಇರೋರನ್ನ ಹೊಡಿಬೇಕು ಅಂತಲೂ ಗೊತ್ತು ಅವ್ರಿಗೆ. ವಿ ಆರ್ ವೆರಿ ವೆಲ್ ಟ್ರೈನ್ಡ್. ಅದಕ್ಕೋಸ್ಕರ ಗೊತ್ತಾಗ್ತಾ, ಓಡೋ ಜಾಗದಲ್ಲಿ ಓಡೋಗ್ತೀವಿ, ಹೋಗೋ ಜಾಗದಲ್ಲಿ ಹೋಗ್ತೀವಿ, ಮುಂದೆ ಬಂದು ಮುಂದೆ ಹೋಗ್ತೀವಿ ಬೇಕಾದ್ರೆ. ಇದೆಲ್ಲ ನಮ್ಮಲ್ಲಿ ಟ್ಯಾಕ್ಟಿಕ್ಸ್ ಇದ್ದೇ ಇದೆ. ಇವಾಗ ಉಳಿದಿರೋದು ಸಿವಿಲಿಯನ್ಸು. ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು, ಅಲ್ಲಿಂದ ಬಾಂಬ್ ಬಂದು ಬಿದ್ದರೆ ಏನಾಗುತ್ತೆ, ಅದಕ್ಕೇ ಮಾಕ್ ಡ್ರಿಲ್ ಅಂತ ಹೇಳ್ತಾರೆ. ಇದು ಮಾಕ್ ಡ್ರಿಲ್ ಅನ್ನೋದೇನು ನಮಗೆ ಹೊಸದಲ್ಲ. ಇವಾಗಿರೋ ಪಾಪ ಇವಾಗಿರೋದ್ರಿಂದ ಹಿಂದಿನ ಯುವ ಪೀಳಿಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಅಲ್ಲಿ ಒಂದು 2-3 ವಾರಗಳು ನೋಡಿರೋದ್ರಿಂದ ನಮಗೆ ಗೊತ್ತು. 62ನೇ ಇಸ್ವಿಯಿಂದಾನೇ ನಮ್ಗೆ ಗೊತ್ತು. 62ನೇ ಇಸ್ವಿಲಿ ಚೈನಾದವರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಆವಾಗಲೂ ಅಷ್ಟೇ ನಮಗೆ ಮನೆ ಮುಂದೆ ಎಲ್ಲ ಟ್ರೆಂಚಸ್ ಓಪನ್ ಮಾಡ್ಕೊಂಡಿದ್ವಿ. ನಾವು ಎಲ್ಲಾದರೂ ಸೈರನ್ ಬಂದ ತಕ್ಷಣ ಹೋಗ್ಬಿಟ್ಟು ಟ್ರೆಂಚ್ ಒಳಗೆ ಕೂತ್ಕೊಂಡ್ಬಿಡ್ತಾಯಿದ್ವಿ. ಅಗದ್ಬಿಟ್ಟು ಇಷ್ಟಿಷ್ಟಗಲ ಹತ್ರ ಆಳ ಮಾಡಿ ಬಂಕರ್ಸ್ ಮಾಡ್ಕೊಂಡಿದ್ವಿ. ಟ್ರೆಂಚ್ ಅಂತ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ವಿ ನಾವು. ಮತ್ತು ಲೈಟ್ಗಳೆಲ್ಲ ಫುಲ್ ಆಫ್ ಆಗೋಗ್ಬಿಡೋದು ರಾತ್ರಿ ಹೊತ್ತು. ಒಂದು ಚೂರು ಇಷ್ಟು ಬೆಳಕು ಬರಬಾರ್ದು. ಯಾತಕ್ಕಂದರೆ ನಮಗೆ ಮಿಲ್ಟ್ರಿನಲ್ಲೂ ಹೇಳಿರ್ತಾರೆ, ಈ ಯುದ್ಧದ ಟೈಮ್ನೊಳಗೆ ಈವನ್ ಬೀಡಿ ಕೂಡ ಕುಡಿಬಾರ್ದು, ಸಿಗರೇಟ್ ಕೂಡ ಕುಡಿಬಾರ್ದು. ಯಾಕೆ ಅಂದರೆ ಸಿಗರೇಟ್ ಅಥವಾ ಬೀಡಿನ ಅಂತ ಎಳೆದಾಗ ಅದು ಕೆಂಪಗೆ ಆಗುತ್ತೆ ನೋಡಿ, ರಿಫ್ಲೆಕ್ಟ್ ಆಗುತ್ತಲ್ಲ, ಅದು ಸುಮಾರು 2 ಕಿಲೋಮೀಟ್ರ್ ತನಕ ಕಾಣಿಸುತ್ತಂತ. ಅಲ್ಲಿ ಸ್ನೈಪರ್ಸ್ಗಳಿದ್ದರೆ ದೇ ಕ್ಯಾನ್ ಇಮ್ಮಿಡಿಯೇಟ್ಲಿ ಅಲ್ಲಿಂದ ಶೂಟ್ ಮಾಡ್ಬೋದು. ಬೇಕಾದ್ರೆ ಅಲ್ಲಿಂದ ಯಾವ್ದಾರು ಒಂದು ರಾಕೆಟ್ ಕಳಿಸ್ಬೋದು ಆ ಪ್ಲೇಸ್ಗೆ. ಅಲ್ಲಿ ಜನಗಳಿದ್ದಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಆದ್ದರಿಂದ ಸೊ ಅದನ್ನ ಒಂದೇ ಒಂದು ಇಷ್ಟೇ ಲೈಟ್ ಕೂಡ ಬರಬಾರ್ದು. ಅದಕ್ಕೆ ಬ್ಲ್ಯಾಕ್ಔಟ್ ಮಾಡಿಬಿಡ್ತಾರೆ. ಗಾಜಿಂದ ಇದಕ್ಕೆಲ್ಲ ಕಂಪ್ಲೀಟಾಗಿ ಕರಿ ಕಾಗದಗಳು ಅಂಟಿಸ್ಬಿಟ್ಟು ಎಲ್ಲ ಮಾಡಿ ಫುಲ್ ಲೈಟ್ ಆಫು. ಒಬ್ರನ್ನೊಬ್ರು ಕಾಣಿಸ್ತಾ ಇರಲಿಲ್ಲ, ಹಂಗೆ ಮಾಡಿಬಿಟ್ಟಿದ್ರು. ಅಕಸ್ಮಾತ್ ಯಾರು ಒಳಗಡೆ ಕ್ಯಾಂಡ್ಲಿಂಗ್ ಹಚ್ಚಿದ್ರೆ ಜನಗಳು ಬಂದು ಬೈಯೋರು. ಆವಾಗ ಈ ಥರ ಆಗಿತ್ತು. ಅದು ಮೊದಲಿಂದ ಬಂದಿದೆ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಇಲ್ಲೂ ಕೂಡ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ.